ಅವತ್ತಿಂದ ಇವಾಗ ಓನರೇ ಬಂದು ಏನ್ ಹೇಳಿದ್ರು 6 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅಂದ್ರಲ್ಲ. ಒಬ್ರು ದಲಿತರ ಜಮೀನಿನ ರುದ್ರಭೂಮಿನ ಅವ್ರು 6 ವರ್ಷದಿಂದ ಯೂಸ್ ಮಾಡೋರೆ. ಒಂದು ನಮ್ಮ ದಲಿತರು ರುದ್ರಭೂಮಿಯಲ್ಲಿ ಚರಂಡಿ ನೀರ್ ಬಿಡ್ತಾವ್ರೆ ಹಂದಿ ಸೆಡ್ ಇದು, ಅದು ಊರಿಂದ ಯಾವ್ದು ಬರಲ್ಲ ಅಲ್ಲಿಗೆ. ಆದ್ರಿಂದ ಇದನ್ನ ಕ್ಲೀನ್ ಮಾಡಿಸ್ಕೊಡ್ಬೇಕು. ಮತ್ತೆ ಘನದ ವಸ್ತುಗಳನ್ನ ಯಾರು ಔಟ್ ಸೈಡ್ ಇಂದ ತಂದು ಇಲ್ಲಿ ನಮ್ಮ ಮಶಾನದಲ್ಲಿ ಎಲ್ಲೆಲ್ಲಿ ಮುಚ್ಚವ್ರ ಅದನ್ನೆಲ್ಲ ತೆಗ್ಸಿ ಬೇರೆ ಕಡೆ ಅವ್ರು ಹೊಡ್ಸ್ಕೊಡ್ಬೇಕು. ಈ ರುದ್ರಭೂಮಿಯಲ್ಲಿ ಎಲ್ಲೆಲ್ಲಿ ಮುಚ್ಚವ್ರ ಗುಂಡಿ ತಗೊಳ್ಬಿಟ್ಟು ಮುಚ್ಚವ್ರ ಅದನ್ನೆಲ್ಲ ತೆರವುಗೊಳಿಸ್ಬೇಕು. ಅದು ಪಂಚಾಯತಿಯವ್ರ ಕೆಲಸ ಅವ್ರು ಮಾಡ್ಕೊಡ್ಬೇಕು ಅವರು. ಇವಾಗ ಇದೇನಾಯ್ತು ಹಂದಿ ಶೆಡ್ ಇಂದ ಯಾಕೆ ಊರಿಗೆ ಪ್ರಾಬ್ಲಮ್ ಆಗಿದೆ, ಹಂದಿ ಶೆಡ್ ನ ತೆರವುಗೊಳಿಸ್ಬೇಕು. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಇವಾಗ ಅವ್ರು ಅಷ್ಟು ಮಾತಾಡೋದ್ಮೇಲೆ ನಮ್ಮ ರುದ್ರಭೂಮಿನ ಬೆಳೆಸ್ಕೊಂಡು ಅವ್ರು ಇದ್ ಮಾಡ್ತಾವ್ರೆ ಅಂದ್ರೆ ನಾವು ಹಂದಿ ಶೆಡ್ ಮಾಡಕ್ ಬಿಡಲ್ಲ. ನಾವು ಸರ್ ನಮ್ಮ ಹೆಸರು ಸಿದ್ದರಾಜು ಅಂತ ಗ್ರಾಮಸ್ಥರು, ಇಲ್ಲಿ ಊರಿನ ಗ್ರಾಮಸ್ಥರು. ಇವತ್ತು ನಮ್ಮ ದಲಿತರ ರುದ್ರಭೂಮಿಯಲ್ಲಿ ಅನ್ನ ಮುಚ್ಚಿರೋದು, ಕೋಳಿ ಕಸ ತಂದು ಮುಚ್ಚಿರೋದು ಎಲ್ಲ ಮುಚ್ಚವ್ರೆ ಅಂತಂದ್ರೆ ಇವತ್ತು ನಾವು ಅವ್ರಿಗೆ ಸುಮ್ಮನೆ ಬಿಡಲ್ಲ. ಸರ್ ಒಂದ್ ಗಮನಕ್ಕೆ 1 ವರ್ಷದಿಂದ ಈಚೆಗೆ ಬರ್ತಾ ಇರೋದು ಇದು ಈ ತರ ಯೂಸ್ ಮಾಡ್ತಾವ್ರೆ ಅಂದ್ರೆ ಫಸ್ಟ್ ಅವತ್ತಿಂದ ಮಾಡವ್ರೆ, ಬಟ್ ಸ್ಮೆಲ್ ಇರ್ಲಿಲ್ಲ. ಓಪನ್ ಆಗಿ ಹೇಳ್ತೀವಿ, ಸ್ಮೆಲ್ ಇರ್ಲಿಲ್ಲ. ಇತ್ತೀಚೆಗೆ 1 ವರ್ಷದಿಂದ ಈಚೆಗೆ ಜಾಸ್ತಿ ಸ್ಮೆಲ್ ಬರ್ತಾ ಇರೋದು. ನಮ್ಮ ದಲಿತರ ರುದ್ರಭೂಮಿನ ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ ಅಂತ ಕಂಪ್ಲೇಂಟ್ ಬಂದೈತೆ. ಅದು ಅನ್ನ ಹಾಕೋದು, ಕೋಳಿ ಕಸ ಹಾಕೋದು, ಎಲ್ಲ ಗುಂಡಿ ತಡೋದು, ಅವರೇ ಮುಚ್ಚೋದು. ಇವಾಗ ಮಧ್ಯಾಹ್ನ ಅವ್ರವ್ರ ಕೆಲ್ಸಗಳು ಹೋಗಿರ್ತಾರೆ. ದಲಿತರೆ ಮನೆ ಕುತ್ಕೊಂಡು ಯಾರು ಸಾವುಕಾರಲ್ಲ, ಎಲ್ಲ ಕೆಲ್ಸಗಳಿಗೆ ಹೋಗಿರ್ತಾರೆ. ಅವ್ರವ್ರ ಕಾರ್ಯ ಅವ್ರಿಗೆ ನೋಡ್ಕೊಂತಾರೆ. ಇವ್ರು ಏನ್ ಮಾಡ್ಬೇಕು, ಅದ್ ಮಧ್ಯಾಹ್ನದ್ದು ಗುಂಡಿ ತೋಡೋದು, ಮುಚ್ಚೋದು, ಅನ್ನ ತಂದು ಹಾಕೋದು, ಕೋಳಿ ಕಸ ತಂದು ಹಾಕೋದು, ಇವೆಲ್ಲ ಇವರೇ ಮಾಡ್ಕೊಂತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಅಷ್ಟು ದಲಿತರಿಗೆ ಇವ್ರಿಗೆ ನಾವು ಅವ್ರ ಕೈ ಕೆಳಗಡೆ ಗುಲಾಮ್ರು ನಾವು. ಹಂಗಾರೆ ಇವ್ರು ಹೇಳಲ್ಲ 6 ವರ್ಷದಿಂದ ಮಾಡ್ತೀನಿ ಯಾರು ಕೇಳಿಲ್ಲ ಅಂದ್ರೆ ನಾವು ದಲಿತರ ಅವ್ರು ಗುಲಾಮ್ರು. ಅವ್ರು ಹೇಳ್ದಾಗ ನಾವು ಕೇಳ್ಕೊಬೇಕು. ಹಂಗಾರೆ ದಲಿತರಿಗೆ ನ್ಯಾಯ ಇಲ್ವಾ? ಗ್ರಾಮಸ್ಥರಲ್ಲಿ ಇಷ್ಟೇ ಕೇಳ್ಕೊಳೋದು ಏನಂದ್ರೆ ನಮ್ಮ ರುದ್ರಭೂಮಿಯಲ್ಲಿ ಏನೇನ್ ಮುಚ್ಚವ್ರ ಅದನ್ನೆಲ್ಲ ಮುಚ್ಚಿ ತೆರವುಗೊಳಿಸ್ಬೇಕು. ಘನ ತ್ಯಾಜ್ಯ ವಸ್ತುಗಳು, ಅನ್ನ ಆಗಿರ್ಬೋದು, ಕೋಳಿ ಕಸ ಆಗಿರ್ಬೋದು, ಎಲ್ಲೇನ್ ಮುಚ್ಚಾರ ಅದನ್ನೆಲ್ಲ ತೆರವುಗೊಳಿಸ್ಬೇಕು. ಈ ಚರಂಡಿ ಹಂದಿ ಶೆಡ್ ಏನ್ ಚರಂಡಿ ನೀರು ಆಚೆ ಬರ್ತಾ ಇದೆ ಅದನ್ನೆಲ್ಲ ಹಚ್ಕೊಳ್ಸ್ಬೇಕು. ನಮ್ಮ ರುದ್ರಭೂಮಿ ಬಿಡಂಗಿಲ್ಲ. ಮತ್ತೆ ಹಂದಿ ಶೆಡ್ ತೆರವುಗೊಳಿಸ್ಬೇಕು. ಅದೇನ್ ಗೌರ್ಮೆಂಟ್ ರೂಲ್ಸ್ ಐತಾ, ಎಷ್ಟು ಕಿಲೋಮೀಟರ್ ಆಚೆ ಐತೆ ಅಷ್ಟು ಕಿಲೋಮೀಟರ್ ಆಚೆ ಮಾಡ್ಕೊಂಡು ನಮ್ಗೆ ಸಂತೋಷ. ಅದಕ್ಕೂ ನಾವು ಅಡ್ಡಿ ಮಾಡೋರಲ್ಲ. ಇಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಕರೆಕ್ಟ್ ಆಗಿದ್ರೆ ಅವ್ನ ಪಾಡ ಅವ್ರು ಬಿಟ್ಕೊಳ್ಳಿ. ಇಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಇಲ್ಲ ಅಂತಂದ್ರೆ ತೆರವುಗೊಳಿಸಲೇಬೇಕು. ನಾನು ಯಾವುದೇ ಕಾರಣಕ್ಕೂ ನಾವು ಹಿಂಜಕ್ಕಲ್ಲ.